ವಿರಾಟ್ ಕೊಹ್ಲಿ ಇಲ್ಲದಿದ್ರೂ ಕೂಡ ನಾವು RCBನ ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿದ್ರೆ, ನಾನು ಇವಾಗ ರೆಗ್ಯುಲರ್ ಆಗಿ ಫುಟ್ಬಾಲನ್ನು ಜಾಸ್ತಿ ಫಾಲೋ ಮಾಡಲ್ಲ. ಆದ್ರೂ ಕೂಡ ಈ ಫಾಲೋ ಮಾಡದೇ ಇದ್ರೂ ಕೂಡ ಅಲ್ಲಿ ಕೂಡ ನಾನು ಬೆಂಗಳೂರು ಅಂತ ಒಂದು ಹೆಸರಿದ್ರೆ ಸಾಕು, ಬೆಂಗಳೂರು ಸಪೋರ್ಟ್ ಮಾಡ್ತೀನಿ. ಅದೇ ರೀತಿ ಯಾವುದೇ ಟೂರ್ನಮೆಂಟ್ ಆಗಲಿ, ವಾಲಿಬಾಲ್ ಆಗಲಿ, ಯಾವುದೇ ಆಗಲಿ, ಅಲ್ಲಿ RCB ಬೆಂಗಳೂರು ಅಂತ ಇದ್ರೆ ಅದು ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡುತ್ತೆ. ಹೀಗಾಗಿ RCBನ ಯಾವತ್ತೂ ಸಪೋರ್ಟ್ ಮಾಡ್ತೀವಿ. ವಿರಾಟ್ ಕೊಹ್ಲಿ ಇಲ್ಲದೇ ಇದ್ರೆ ನಿಜಕ್ಕೂ ಕೂಡ ಕಲ್ಪನೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಬಟ್ ಆ ಒಂದು ಟ್ರೆಂಡನ್ನು ಸೆಟ್ ಮಾಡಿ ಹೋಗಿರ್ತಾರಲ್ಲ ವಿರಾಟ್ ಕೊಹ್ಲಿ. ಮತ್ತೊಂದು ನಿಮಗೆ ಗೊತ್ತಿರುವಂಥ ವಿಚಾರ, ವಿರಾಟ್ ಎಲ್ಲಿವರೆಗೂ ಕ್ರಿಕೆಟ್ ಆಡ್ತಾರಲ್ಲ ಅಲ್ಲಿವರೆಗೂ RCBಯಲ್ಲೇ ಆಡ್ತೀನಿ ಅಂತ ಒಂದು ವಾಗ್ದಾನ ಮಾಡಿಬಿಟ್ಟಿದ್ದಾರೆ. ಬೇರೆ ಯಾವುದೇ ಪ್ಲೇಯರ್ ಹಿಸ್ಟ್ರಿಲಿ ಇದುವರೆಗೂ ತೆಗೆದು ನೋಡಿ ಯಾವೊಬ್ಬ ಪ್ಲೇಯರ್ ಕೂಡ ಈ ರೀತಿಯಾದಂಥ ಪ್ರಾಮಿಸ್ ಮಾಡಿಲ್ಲ. ಧೋನಿ ಆಡ್ತಾ ಇದ್ದಾರೆ, ಧೋನಿ ಕೂಡ ಏನಂತಂದ್ರೆ 2 ವರ್ಷ ಬ್ಯಾನ್ ಆಯ್ತು ಬಿಡಿ ಪಾಪ, CSK ಪ್ರಶ್ನೆ ಬೇರೆ. ಆದ್ರೂ ಕೂಡ ಧೋನಿ ಅಲ್ಲಿ ಧೋನಿ ಕೂಡ ಬೇರೆ ಫ್ರಾಂಚೈಸಿಗೆ ಆಡ್ಬೇಕಾದಂಥ ಪರಿಸ್ಥಿತಿ ಬಂತು. ಸೊ ವಿರಾಟ್ ಕೊಹ್ಲಿ ಮಾತ್ರ ಒಂದೇ ಟೀಮಲ್ಲಿ ಕಂಟಿನ್ಯೂಸ್ ಆಗಿ ಆಡ್ಕೊಂಡು ಬರ್ತಾ ಇದ್ದಾರೆ. ತಾನು RCB ಬಿಟ್ಟ ಮೇಲೆ ಬೇರೆ ಟೀಮಲ್ಲಿ ಆಡಲ್ಲ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, ಪ್ರತಿ ಸಾರಿನೂ ಕೂಡ ಏನು ಫ್ರಾಂಚೈಸಿಗಳು ಏನು ಈ ಒಂದು ಪ್ಲೇಯರ್ಸ್ನ ಬಿಡ್ ಮಾಡುವಂಥ ಪ್ರಕ್ರಿಯೆ ನಡೀತಲ್ಲ, ಅಲ್ಲಿ ವಿರಾಟ್ಗೆ ಪ್ರತಿ ಸಾರಿನೂ ಒಂದು 50ರಿಂದ 100 ಕೋಟಿವರೆಗೂ ಕೂಡ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಲೀಗಲ್ ಆಗಿ ಏನು ಒಂದು ಹರಾಜ್ ಕರೀತಾರಲ್ವಾ, ಸೊ ಬಿಡ್ ಮಾಡ್ತಾರಲ್ವಾ, ಅಲ್ಲಿ ಒಂದು ಪರ್ಸ್ ಅಂತ ಇರುತ್ತಲ್ಲ 100 crores ಇಷ್ಟಿರುತ್ತೆ. ಬಟ್ ಎಲ್ಲಾನು ಕೊಹ್ಲಿ ಕೊಡಕ್ ಬರಲ್ಲ, ಬಟ್ ಇನ್ಸೈಡ್ ಒಂದು ಒಪ್ಪಂದ ಮಾಡ್ಕೋತಾರೆ. ಸೊ ಹೀಗಾಗಿ ವಿರಾಟ್ ಕೊಹ್ಲಿ ಪ್ರತಿ ಬಾರಿನೂ ಕರೆ ಇರುತ್ತೆ. ಬಟ್ ಯಾವತ್ತು ವಿರಾಟ್ ಕೊಹ್ಲಿ ನಾನು ಬೇರೆ ಟೀಮಿಗೆ ಆಡಲ್ಲ, RCBನೇ ನನ್ನ ಫಿಕ್ಸ್ ಟೀಮ್ ಅಂತ ಯಾವತ್ತು ಘೋಷಣೆ ಮಾಡಿದ್ರು ಅವತ್ತಿಂದ ವಿರಾಟ್ ಕೊಹ್ಲಿ RCBಲೇ ಇರ್ತಾರೆ ಅನ್ನೋದು ಕನ್ಫರ್ಮ್. ಹೀಗಾಗಿ RCB ಅಷ್ಟೇ. ಯಾವ ಟೀಮ್ ಬರಲಿ, IPL ಎಲ್ಲಿವರೆಗೆ ನಡೆಯುತ್ತೋ ನಾವೆಲ್ಲಿವರೆಗೆ ಬದುಕಿರ್ತೀವೋ ಅಲ್ಲಿವರೆಗೂ RCB. SOL ನಮ್ಮ 4 ಜನದ ಜೊತೆಗೆ ಇನ್ನೊಬ್ರು ಕೂಡ ಜಾಯ್ನ್ ಆಗಕ್ಕೆ ರೆಡಿ ಆಗಿದ್ದಾರೆ. ಹಲೋ ಮೇಡಮ್. ಹಾಯ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿರೋದು? ಚಿಕ್ಕಮಂಗ್ಳೂರಿಂದ ಮ್ಯಾಮ್. ತಮ್ಮ ಹೆಸರು? ಪ್ರಿಯಾ. ಕಾಫಿ ನಾಡು ಚಿಕ್ಕಮಂಗ್ಳೂರಿಂದ ಕರೆ ಮಾಡಿದ್ದೀರಾ. ಮಳೆನಾ ಆ ಕಡೆ? ಇಲ್ಲ ಮ್ಯಾಮ್, ಇಲ್ಲ. ಓಕೆ, ಇವತ್ತು ಮ್ಯಾಚ್ ಇದೆ. ಹ್ಞೂ ಮ್ಯಾಮ್, ಕಾಯ್ತಿದೀವಿ. 7:15 ಮ್ಯಾಚ್ ಶುರು. ನೀವು ನೋಡ್ತೀರಾ ಮ್ಯಾಮ್ ಮ್ಯಾಚು? ಇಲ್ಲ, ನಾನು ಜಾಸ್ತಿ ನೋಡಲ್ಲ. RCB ಇದ್ದಾಗ ಮಿಸ್ ಮಾಡ್ದೆ ನೋಡ್ತೀನಿ. ಓಕೆ. ಗೊತ್ತಿದೆ ಇವತ್ತು ಕೊಹ್ಲಿ ಸೆಂಚುರಿ ಹೊಡಿತಾರ ಅಂತ. ನಾನು ಆಕ್ಚುಲಿ ನಿಮಗೆ ಆ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ. ನಿಮಗೆ ಯಾವ ಟೀಮ್ ಇಷ್ಟ ಫಸ್ಟ್ ಅದನ್ನ ಹೇಳಿ. ನಂಗೆ RCB ಇಷ್ಟ. ಅಕಸ್ಮಾತ್ ವಿರಾಟ್ ಕೊಹ್ಲಿ, ನಿಮಗೆ RCB ಅಲ್ಲಿ ಯಾರು ಇಷ್ಟ? ವಿರಾಟ್ ಕೊಹ್ಲಿ ಇಷ್ಟ. ಓಕೆ, ಆಯ್ತು, ನಾನೇ ಹೇಳ್ಬಿಟ್ಟೆ ಮೊದಲು. ಅಕಸ್ಮಾತ್ RCB ಅಲ್ಲಿ ವಿರಾಟ್ ಕೊಹ್ಲಿ ಅವರು ಇಲ್ಲ ಅಂತಂದಿದ್ರೆ RCB ಇಷ್ಟಪಡ್ತಿದ್ರಾ? RCBನೇ ಇಷ್ಟಪಡ್ತಿದ್ದೆ, ಬೆಂಗಳೂರಲ್ವಾ ಮ್ಯಾಮ್ ಟೀಮು. ಓಕೆ, ಇವತ್ತು GT ವರ್ಸಸ್ RCB ಮ್ಯಾಚ್ ಇದೆ. ಹ್ಞೂ ಮ್ಯಾಮ್, ಮಳೆ ಬರ್ದೇ ಇರ್ಲಿ ಅಂತ ದೇವರಲ್ಲಿ ಕೇಳ್ಕೊಂಡಿದೀವಿ ಮ್ಯಾಮ್. ನಮ್ ಕಡೆ ಎಲ್ಲ ಹೋಮ ಎಲ್ಲ ಮಾಡಿಸ್ತಿದೀವಿ. ಓಕೆ, ಇವತ್ತು ಯಾರು ಗೆಲ್ಬಹುದು? RCB ಮ್ಯಾಮ್, ಸೋತ್ರು ಗೆದ್ರು RCB. ಜೋಯಲ್ ಅವ್ರ ಏನ್ ಹೇಳ್ತೀರಾ? ಎಸ್, ಪ್ರಿಯಾ ಅವರಲ್ವಾ? ಎಸ್ ಪ್ರಿಯಾ, ಈಗ ಶಮಿತಾ ಮತ್ತೆ ಮನೀಶಾ ಅವ್ರು ಇದಾರೆ, ಅವ್ರ ಜೊತೆ ಮಾತಾಡ್ಬೇಕಾ? ಯಾರ ಜೊತೆ? ಈಗ ನಂಗೆ ಕೊಹ್ಲಿ ಸೆಂಚುರಿ ಹೊಡಿತಾರ ಅನ್ನೋದು ಆನ್ಸರ್ ಬೇಕಲ್ವಾ ನಿಮ್ಗೆ? ಯಾರು ಹೇಳಿದ್ರು ಪರವಾಗಿಲ್ಲ ಸರ್. ಓಕೆ, ನಾನೇ ಹೇಳಿ ಪರವಾಗಿಲ್ಲ, ಗೆಸ್ಟ್ ಹೇಳಿದ್ರು ಪರವಾಗಿಲ್ಲ. ಮನೀಶಾ ಅವರೇ ಆನ್ಸರ್ ಮಾಡಿ. ಡೆಫಿನೆಟ್ಲಿ ಹೊಡಿತಾರೆ. ಎಸ್, ಪ್ರಿಯಾ ಅವರೇ, ವಿರಾಟ್ ಕೊಹ್ಲಿ ಫ್ಯಾನ್ ಅಂತ ಹೇಳ್ತೀರಾ. ವಿರಾಟ್ ಕೊಹ್ಲಿ, ನಾನು ಕೂಡ ಬಹುದೊಡ್ಡ ಫ್ಯಾನ್ ವಿರಾಟ್ ಕೊಹ್ಲಿಗೆ. ವಿರಾಟ್ 0 ಹೊಡಿಲಿ, ಸೆಂಚುರಿ ಹೊಡಿಲಿ, ಯಾವತ್ತೂ ನಾವು ಅವ್ರ ಹಿಂದೆ ಇರ್ತೀವಿ ಅಲ್ವಾ? ಅದಂತೂ ಫಿಕ್ಸ್ ಅಲ್ವಾ? ಹೀಗಾಗಿ ಪ್ರತಿ ಮ್ಯಾಚಲ್ಲೂ ಕೂಡ ವಿರಾಟ್ ಸೆಂಚುರಿ ಹೊಡಿತಾರೆ ಅನ್ನುವಂತ ಒಂದು ಆಶಾಭಾವನೆಯಲ್ಲೇ ನೀವು ಮ್ಯಾಚ್ ಅನ್ನು ನೋಡಿ. ನಾನಂತೂ ಹಾಗೆ ನೋಡೋದು, ಪ್ರತಿ ಮ್ಯಾಚಲ್ಲೂ ಕೂಡ ಡಿಸಪಾಯಿಂಟ್ ಯಾವತ್ತೂ ಆಗಲ್ಲ. ಬಹಳ ಕಡಿಮೆ ವಿರಾಟ್ ಕೊಹ್ಲಿ ಹೇಗೆ ಪರ್ಫಾರ್ಮ್ ಮಾಡಿದ್ರು ಕೂಡ ಖುಷಿ ಪಡುವಂತ ಒಬ್ಬ ಅಭಿಮಾನಿ ಅಂತ ಹೇಳ್ಕೊತಿದ್ದೀನಿ. ಹಾಗೆ ಇನ್ನೊಂದೇನಂದ್ರೆ, ವಿರಾಟ್ ಕೊಹ್ಲಿ ಪ್ರತಿ ಮ್ಯಾಚಲ್ಲೂ ಕೂಡ 100% ಕೊಟ್ಟು ಆಡ್ತಾರೆ, ಅಷ್ಟಂತೂ ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ನೀವು ಕೇಳಿದಂತ ಒಂದು ವರ್ಡಲ್ಲಿ ನಾನು ಹೇಳಬೇಕು ಅಂತಂದ್ರೆ, ವಿರಾಟ್ ಕೊಹ್ಲಿ ಇವತ್ತು ಸೆಂಚುರಿ ಹೊಡಿತಾರೆ ಮೇಡಮ್, ತಲೆಗೆಡಿಸ್ಕೋಬೇಡಿ, ಆರಾಮಾಗಿ ಮ್ಯಾಚ್ ನೋಡಿ. ಪ್ರಿಯಾ ಅವರೇ, RCB ಬಿಟ್ಟು ಬೇರೆ ಕ್ರಿಕೆಟ್ ಟೀಮ್ ಇಷ್ಟ ಸರ್? ಬೇರೆ ಟೀಮ್ IPL ಅಲ್ಲ? ಹಾ ಸರ್. IPL ಅಲ್ಲಿ ಬೇರೆ ಟೀಮ್ ಅನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಮೇಡಮ್. ಬಿಕಾಸ್ ನಾವು ಒಂಥರ ಟ್ರೂ ಫ್ಯಾನ್ಸ್ ಅಂತ ಏನು ಹೇಳ್ತಾರಲ್ಲ, ಅದಕ್ಕೇನೆ ಏನು RCB ಫ್ಯಾನ್ ಇಸ್ ದ ಲಾಯಲ್ ಫ್ಯಾನ್ ಬೇಸ್ ಅಂತ ಏನು ಹೇಳ್ತಾರಲ್ವಾ. ಸೊ ಹಾಗೆ
ಏನೋ ಹೆಸರಿಗೆ ಏನೋ ಕರ್ಕೋಬೇಕು ಅಂದ್ರೆ ನಾವೇನೋ ಒಂದು ನಮ್ಮಷ್ಟಕ್ಕೆ ನಾವು ಕರ್ಕೊಂಡು ಟ್ರೆಂಡ್ ಅನ್ನು ಸೆಟ್ ಮಾಡ್ಬೇಕು ಅಂತಲ್ಲ, ನಾವು RCB ಫ್ಯಾನ್ಸ್. ಪ್ರಿಯಾ ಅವ್ರೆ, ನೀವು ನನ್ನ ಹತ್ರ ಮಾತಾಡಿದ್ರಿ, ಜೋಯಲ್ ಅವ್ರ ಹತ್ರ ಮಾತಾಡಿದ್ರಿ, ಶಮಿತಾ ಇದಾರೆ, ಇನ್ನೊಬ್ರು ಮಾಡೆಲ್ ಇದಾರೆ, ಅವ್ರಿಬ್ರಿಗೂ ನೀವು ಪ್ರಶ್ನೆಯನ್ನ ಕೇಳಬಹುದು. ನಮ್ಮಿಬ್ರಿಗೆ ಕೇಳಿದ್ರಿ ಅಲ್ವಾ, ಅವ್ರಿಬ್ರಿಗೂ ಒಂದೊಂದು ಪ್ರಶ್ನೆ ಕೇಳಿ. ಮೇಡಮ್, ಇವತ್ತು ಕೊಹ್ಲಿ ಅಕಸ್ಮಾತ್ ಸೆಂಚುರಿ ಹೊಡೆದಿಲ್ಲ, 2 ಬಾಲಲ್ಲಿ ಔಟ್ ಆದ ಅಂತಂದ್ರೆ ಏನಾಗುತ್ತೆ ಪರಿಸ್ಥಿತಿ? ನೀವ್ ಯಾಕೆ ಈ ತರ ಮಾತಾಡ್ತಿದೀರಾ? ಹಂಗ್ ಮಾತಾಡ್ಬಾರ್ದು. ಇವತ್ತು ಗೆಲ್ತಾರೆ ಅಂತ ನಂಬೇಕು, ಎಲ್ರು ಗೆಲ್ತಾರೆ ಅಂತಾನೆ ನಾವು ಆ ಆತ್ಮವಿಶ್ವಾಸ ಇರ್ಬೇಕು ಪ್ರತಿಯೊಬ್ರಿಗೂ. ಅವಾಗ್ಲೇ ತಾನೇ ನಮ್ ಟೀಮ್ ಗೆಲ್ಲೋದು. ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕು. ಪ್ರಿಯಾ ಅವ್ರೆ, ಏನೇ ಆಗ್ಲಿ ಏನೇ ಬರ್ಲಿ, ನೋ ನೆಗೆಟಿವ್, ಈ ಸಲ ಕಪ್ ನಮ್ದೇ. ಓಕೆ ಮ್ಯಾಮ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇವತ್ತೇನಾದ್ರೂ RCB ಗೆದ್ರೆ ಏನ್ ಪ್ಲಸ್ ಆಗುತ್ತೆ RCBಗೆ? ಆರಾಮಾಗಿ ರೆಸ್ಟ್ ಮಾಡ್ತಾರೆ, ಫೈನಲ್ಸ್ ಹೋಗ್ತಾರೆ, ಒಳ್ಳೆ ಟೈಮ್ ಸಿಗುತ್ತೆ ಅವ್ರಿಗೆ ರೆಸ್ಟ್ ಮಾಡೋದಿಕ್ಕೆ, ನಮ್ಗೆ ಪ್ಲಸ್ ಪಾಯಿಂಟ್ ಅಲ್ವಾ. ಅಂಡ್ ಇನ್ನೊಂದ್ ಏನಂತಂದ್ರೆ, ಅವರು ಆ ಸ್ಟೇಡಿಯಂ ಅಲ್ಲಿ ಆಲ್ರೆಡಿ ಆಡಿದ್ದಾರೆ ಅಂಡ್ ಗೆದ್ದಿದ್ದಾರೆ ಕೂಡ. ಬಟ್ GT ಗೆದ್ದಿಲ್ಲ, ಆಡೂ ಇಲ್ಲ ಅವರು. ಸೊ ಅದೊಂದು ಅಪ್ಪರ್ ಹ್ಯಾಂಡ್ ಇದೆ ನಮ್ ಟೀಮ್ಗೆ. ಸೊ ಪಾಸಿಟಿವ್ ಆಗಿರಿ ಮ್ಯಾಮ್, ನೀವು ಗೆಲ್ತಾರೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಜೋಯಲ್ ಅವರೇ. ಶಮಿತಾ, ಮನೀಷಾ, ನೋಡಿ ಪಾಪ ಆಡಿಯನ್ಸಿಗೂ ಕೂಡ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಥಾಟ್, ಹಿಂಗಾಗ್ಬಿಟ್ರೆ ಗೆಲ್ತಾರೆ ನಮ್ಮ. ಅಷ್ಟೇ ಎಲ್ರಿಗೂ ಹೇಳೋದು, ಎಷ್ಟು ಹೋಮ ಹವನ, ಎಷ್ಟು ಪೂಜೆ ನಡೆದಿರುತ್ತೋ ಅವ್ರ ವೈಯಕ್ತಿಕ ಬದುಕಿಗೂ ಕೆಲವೊಮ್ಮೆ ಅಷ್ಟು ಬೇಡ್ಕೊಂಡಿರಲ್ಲ. RCB ಮ್ಯಾಚ್ ಅಂತಂದ್ರೆ ಆ ರೇಂಜಿನ ಕ್ರೇಜು, ಆ ರೇಂಜಿಗೆ ಬೇಡ್ಕೊಂಡಿರ್ತಾರೆ. ನೀವು ಕೂಡ ನೋಡಿರ್ಬೋದು ಸಾಕಷ್ಟು ಒಂದು ಇನ್ಸಿಡೆಂಟ್ ಗಳನ್ನ. ಸೊ ನೀವೇನಾದ್ರೂ RCB ಬಗ್ಗೆ ಯಾವತ್ತಾರು, ಐ ಮೀನ್ ಖಂಡಿತ RCB ಫ್ಯಾನ್ ಅಂದ್ರೆ ಬೇಡ್ಕೊಂತಾರೆ, ತುಂಬಾ ಸೀರಿಯಸ್ ಆಗಿ ಬೇಡ್ಕೊಂಡಿದ್ದು ಹರಕೆ ಆತರ ಏನಾದ್ರು ಇದೆಯಾ? ಅಯ್ಯೋ, ನನಗೆ ಎಕ್ಸಾಮ್ ಟೈಮಲ್ಲಿ ಅಂತೂ IPL ಇದ್ರೆ ನನ್ನ ಎಕ್ಸಾಮ್ಸ್ ಮುಗೀತಂತಾನೆ ಅನ್ಕೊಳ್ಳಿ. ನಾ ಅಷ್ಟು ಅವೇಟೆಡ್ ಆಗಿರ್ತೀನಿ ಮ್ಯಾಚ್ ನೋಡಕ್ಕೆ. ಒಂದೊಂದು ಬಾಲು ಒಂದೊಂದು ಹೋಪ್ ತರ ನನ್ಗೆ. ಒಂದೊಂದು ಬಾಲುನು ಐ ಬಿ ಲುಕಿಂಗ್ ಫಾರ್ವರ್ಡ್, ಅಯ್ಯೋ 6, ಅಯ್ಯೋ 1 ವಿಕೆಟ್ ಬಿದ್ದೋಗ್ಲಿ ಅಂತ ಕಾಯ್ತಾ ಇರ್ತೀನಿ ನಾನು. ಸೊ ತುಂಬಾ ಸೆಂಟಿಮೆಂಟಲ್ ಅಂತ ಹೇಳ್ಬೋದು ನಾನು RCB ಟುವರ್ಡ್ಸ್. ಎಸ್ಪೆಷಲಿ ಈ IPL ಸೀಸನ್ ಟೂರ್ನಮೆಂಟ್ ಅಂತ ಬಂತು ಅಂದ್ರೆ ಅದು ಈ ಎಕ್ಸಾಮ್ಸ್ ಟೈಮ್ ಅಲ್ಲೇ ಬರೋದು ಜಾಸ್ತಿ. ಹೌದು, ಅದೊಂದು ಕಷ್ಟ ಆಗ್ತಿತ್ತು ಅಲ್ವಾ? ಹೌದು, ನಿಜ. ಎಕ್ಸಾಮ್ ಟೈಮಲ್ಲಿ ಮ್ಯಾಚ್ ಇದ್ಬಿಡೋದು. ನಮ್ಮ ಅಪ್ಪ ಅಮ್ಮ ಬೈಯೋರು, ಓದ್ಕೋ ಬೇಡ, ಮ್ಯಾಚ್ ನೋಡ್ಬೇಡ ಇವತ್ತು ಅಂದ್ರೂ ಬಿಡ್ತಾ ಇರ್ಲಿಲ್ಲ. ಮ್ಯಾಚ್ ನೋಡ್ತಿದ್ದೆ. ಓಕೆ ಶಮಿತಾ, ನೀವಿಬ್ರು ನಾನೊಂದು ಕೇಳೋದು, ನಾರ್ಮಲ್ ಆಗಿ ಹುಡುಗಿರಿಗೆಲ್ಲ ಜಾಸ್ತಿ ಕ್ರಿಕೆಟ್ ಬಗ್ಗೆ ಅಷ್ಟೊಂದು ಕ್ರೇಜೇ ಇರಲ್ಲ ಆಯ್ತಾ. ನಾನು ತುಂಬಾ ವಿಡಿಯೋಗಳನ್ನ ನೋಡಿದ್ದೀನಿ ಆಯ್ತಾ, ಅದ್ರಲ್ಲೆಲ್ಲ ಹಸ್ಬೆಂಡ್ ತುಂಬಾ ಕ್ರಿಕೆಟ್ ಬಗ್ಗೆ ತಿಳ್ಕೊಂಡಿರ್ತಾರೆ. ಹಂಗಂದ್ರೆ ಏನು, ಡಾಟ್ ಬಾಲ್ ಅಂದ್ರೆ ಏನು, ಹಿಂಗಂದ್ರೆ ಏನು ಅಂತ ನಾರ್ಮಲ್ ಆಗಿ ಹೇಳ್ತಾರೆ. ಅದ್ರಲ್ಲಿ ನಾನು ಕೂಡ ಒಬ್ಳಾಗಿದ್ದೆ, ಪ್ರಾಮಿಸ್ ಆಯ್ತಾ. ನನಗೆ ಕ್ರಿಕೆಟ್ ಬಗ್ಗೆ ಅಷ್ಟೊಂದು ಒಲವಿರಲಿಲ್ಲ. ಬಟ್ RCB ಅಂತ ಬಂದಾಗ ನೋಡ್ಬೇಕು, ವಿನ್ ಆಗ್ತಾರೆ ಅಲ್ವಾ, ಒಟ್ಟು ಈ ಸಲ ಕಪ್ ನಮ್ದೇ, ಈ T-ಶರ್ಟ್ ಇದೆಲ್ಲ ನಮ್ದು, ಅವೆಲ್ಲ ನಾವು ಬಿಟ್ಕೊಡಂಗಿಲ್ಲ ಆಯ್ತಾ. ಸೊ ನಿಮಗೂ ಕೂಡ ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇತ್ತಾ, ಅಥವಾ ಇತ್ತೀಚೆಗೆ RCB ತಂಡ ಆ ಥರ ಎಲ್ಲ ಬಂದಾಗ ಇಂಟ್ರೆಸ್ಟ್ ಶುರುವಾಗಿದ್ದ? ನಾನು ಆಕ್ಚುಲಿ ನಿಮ್ಮ ಹಳೆ ಕ್ಯಾಟಗರಿಗೆ ಬರ್ತೀನಿ. ನಿಮ್ಗೆ ಹಂಗೆ ಅಷ್ಟೊಂದು ಮ್ಯಾಚ್ ಎಲ್ಲ ನೋಡಲ್ಲ. ಬಟ್ ದೆನ್ ಅವರು ಟ್ರೆಂಡ್ ಸೆಟ್ ಮಾಡಿದ್ವಿ ನೋಡಿ, ಎಷ್ಟು ವರ್ಷ ಕಷ್ಟಪಟ್ಟು ಫೈನಲಿ ಲಾಸ್ಟ್ ಟೈಮ್ ಕಪ್ ಗೆದ್ರು ನೋಡಿ, ಎಲ್ರಿಗೂ ರಾಂಗ್ ಪ್ರೂವ್ ಮಾಡಿದ್ರು. ಆ್ಯಂಡ್ ದೆನ್ ಎಷ್ಟು ಜನಕ್ಕೆ ಹ್ಯಾಪಿ ಆಯ್ತದು ಅಂತ ರಿಲೀಫ್. ಅಷ್ಟೊಂದು ವರ್ಷ ನೀವು ಒಂದ್ರಿಗೆ ಫಿಕ್ಸ್ ಆಗಿ ಅದನ್ನು ಗೆಲ್ಲಿಸಲೇಬೇಕು, ಗಿವ್ ಅಪ್ ಮಾಡ್ದಂಗೆ ಎಷ್ಟೋ ಸತಿ ಸೋತ್ರು, ಕಮ್ ಬ್ಯಾಕ್ ಮಾಡಿ ಆಡಿ ಫೈನಲಿ ವಿನ್ ಆದ್ರಲ್ಲ, ದಟ್ ವಾಸ್ ಲೈಕ್ ಅಲ್ಟಿಮೇಟ್ ಎಲ್ರಿಗೂ. ಇವನ್ ಮ್ಯಾಚ್ ನೋಡಿದೆ, ನಾನು ಮ್ಯಾಚ್ ನೋಡ್ತಿರಲಿಲ್ಲ, ಬಟ್ ದೆನ್ ಆ ವಿನ್ ಎಷ್ಟು ಇನ್ಸ್ಪೈರಿಂಗ್ ಆಗಿತ್ತು ಅಂದರೆ, ಅವ್ರು ನೋಡ್ಬಿಟ್ಟು ಅನಿಸ್ತು ನಾವು ನಮ್ಮ ಫೀಲ್ಡಲ್ಲಿ ಏನಾದ್ರು ಗ್ರೇಟರ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಇಸ್ ಲೈಕ್ ಇಟ್ ವಿಲ್ ಕಮ್ ಫಾರ್ ಶ್ಯೂರ್. ಜಸ್ಟ್ ಬಿ ಪೇಷಂಟ್ ಆ್ಯಂಡ್ ಈ ಥರ ರೋಲ್ ಮಾಡೆಲ್ಸ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಯು ವರ್ಕ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ಆಲ್ವೇಸ್ ವಿಶ್ ಫಾರ್ ಅದರ್ಸ್. ಸೊ ಇವ್ರು ಇವತ್ತು ಗೆದ್ದರೆ ನಮಗೂ ಖುಷಿ, ಅವ್ರಿಗೂ ಖುಷಿ, ಎಲ್ಲರೂ ಹ್ಯಾಪಿ ಆಗಿರ್ಬೋದು. ಎಸ್, ಎಕ್ಸಾಕ್ಟ್ಲಿ. ಅವ್ರು ಹೇಳ, ನಾನು ಯಾವ ಕ್ಯಾಟಗರಿ ನಿಮ್ ತರಾನೇ ಅಂತಾನೆ ಹೇಳ್ಬೋದು. ಚಿಕ್ಕ ವಯಸ್ಸಿಂದ ನಮ್ಮ ತಂದೆ, ನನ್ನ ತಮ್ಮ, ಅಮ್ಮನೂ ಒಂದೊಂದ್ಸರಿ ನೋಡೋರು. ಅವರಷ್ಟು ಎಕ್ಸೈಟ್ಮೆಂಟ್ ಅಷ್ಟು ಇದ್ರಲ್ಲಿ ನೋಡ್ಬೇಕಾದ್ರೆ ನನಗೂ ಕ್ಯೂರಿಯಾಸಿಟಿ ಬರೋದು, ಏನಿದೆ, ಏನು ಅಷ್ಟೊಂದು ನೋಡ್ತಾರಲ್ಲ ನಮ್ಮಪ್ಪ, ನಾನು ನೋಡೋಣ ಅಂತ. ಹಂಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿ ಹಂಗೆ ಒಂದೊಂದೇ ಕಲಿತಾ ಅವ್ರದ್ದು ಜರ್ನಿ, ಅವ್ರ ಹಿಸ್ಟ್ರಿ ಎಲ್ಲ ತಿಳ್ಕೊಳ್ತಾ ನನಗೂ ಲೈಕ್ ಅದೇ ಕ್ಯೂರಿಯಾಸಿಟಿ ಅನ್ನೋದು ಬಂತು. ಆ್ಯಂಡ್ ಆಬ್ವಿಯಸ್ಲಿ ಬೆಂಗಳೂರು ಹುಡುಗಿ ನಾನು, ಸೊ ಅದೊಂದು ಆಬ್ವಿಯಸ್ಲಿ ಸಪೋರ್ಟ್ ಮಾಡಬೇಕು ಅನ್ನೋದು ಬಂತು.
ಸ್ಲೋಲಿ ಹಾಗೆ ಕಲಿತಾ ನಾವು ಆಮ್ ಡೈ ಹಾರ್ಡ್ ಫ್ಯಾನ್ RCB ಫ್ಯಾನ್. ಓಕೆ, ಜೋಯಲ್ ಅವರು ಈ ಕರಾವಳಿ ನಿಯರ್ ಇರುವಂತವ್ರು, ಅಂದ್ರೆ ಆಫೀಸಲ್ಲಿ ಇರೋದ್ರಿಂದ ತಿಳ್ಕೊಂಡಿದ್ರು ಅವ್ರ ಬಗ್ಗೆ. ಓಕೆ, ನಿಮಗೆ ಚಿಕ್ಕ ವಯಸ್ಸಿಂದ ಈಗ ನಾರ್ಮಲ್ ಆಗಿ ಗಂಡು ಮಕ್ಕಳು ಗಲ್ಲಿ ಕ್ರಿಕೆಟ್ ಏರಿಯಾ ಬಾಯ್ಸ್ ಜೊತೆ ಹಾಕೊಂಡು ಕ್ರಿಕೆಟ್ ಆಡೋದು ಸಹಜ. ನೀವು ಚಿಕ್ಕ ವಯಸ್ಸಿಂದ ಆಡಿ ಕ್ರಿಕೆಟ್ ಇಷ್ಟನಾ, ಅಥವಾ ಈಗ RCB ಆ ಥರ ಬೆಂಗಳೂರಿಗೆ ಬಂದ್ಮೇಲೆ ಈ ಥರದ್ದೆಲ್ಲ ರೋಚಕ ಸ್ಟೋರಿಗಳನ್ನ ಕೇಳಿ ಪ್ರತಿ ಸತಿ ಸೋಲ್ತಿದ್ದಾರೆ, ಈ ಸಲ ಕಪ್ ನಮ್ದೇ ಅಂತ ಹೇಳಿ ಕಾದು ಇಷ್ಟ ಆಗಿದ್ದ ಕ್ರಿಕೆಟ್? ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ? ಎಸ್, ನಮ್ದು ಯಾವ ತರ ಅಂತಂದ್ರೆ ಈ ಬುದ್ಧಿ ಬಂದಾಗಿಂದ ಅಂತ ಹೇಳ್ತಾರಲ್ವಾ, ಅವಾಗಿಂದನೂ ಕೂಡ ಕ್ರಿಕೆಟ್ ಬಗ್ಗೆ ಈ ಒಂದು ಕ್ರೇಜು, ಹಾಗೇನೆ ಅವಾಗಿಂದನೂ ಕೂಡ ಆಡೋಕೆ ಶುರು ಮಾಡಿದ್ವಿ. ಬಿಕಾಸ್ ನನಗೆ ನನ್ನ ಅಣ್ಣ ತಮ್ಮದಿರ್ಬೋದು, ಹಾಗೇನೆ ಫ್ರೆಂಡ್ಸ್ ಇರ್ಬೋದು. ಸೊ ಅಲ್ಲಿಂದ ಆ ಒಂದು ಕಲ್ಚರ್ ಏನಿದೆ, ಆ ಒಂದು ವಾತಾವರಣ ಏನಿದೆ, ಅಲ್ಲಿಂದನೇ ಕ್ರಿಕೆಟ್ನ ಫ್ಯಾನ್ ಆಗಿರುವಂಥದ್ದು. ಹಾಗೇನೆ ಮ್ಯಾಚ್ ಅಂತ ಬರ್ತಾ ಹೋಯ್ತು ಅಂದರೆ ಈಗ RCB ಅನ್ನೋದು ಮೊದಲಿಂದನೂ ಕೂಡ ನಮ್ಮ ಟೀಮ್ ಅಪ್ಪ ಇದು. ಯಾಕೆಂದರೆ ನೀವು ಒಂದು ನೋಡಿ, ಇಲ್ಲಿ ಇತ್ಕೊಂಡು ಕೆಲವರು ಏನು ಚೆನ್ನೈಗೆ ಸಪೋರ್ಟ್ ಮಾಡೋರು ಅಥವಾ ಮುಂಬೈಗೆ ಸಪೋರ್ಟ್ ಮಾಡೋರು ಕೇಳ್ಬೋದು, ಏನಂತ ಇವಾಗ ನನ್ನ ಫೇವ್ರೇಟ್ ಪ್ಲೇಯರು, ನನ್ನ ಟೀಮು ಅದು ಸಪೋರ್ಟ್ ಮಾಡ್ತೀನಿ, ಏನು ಇಲ್ಲಿಗೆ ಸಪೋರ್ಟ್ ಮಾಡಬೇಕಾ? ಸಪೋರ್ಟ್ ಮಾಡಿ, ನೋ ಪ್ರಾಬ್ಲಮ್, ಬಟ್ ಸಪೋರ್ಟ್ ಮಾಡಿನೂ ಕೂಡ ಏನು ಈ RCBಗೆ ಸಪೋರ್ಟ್ ಮಾಡಬೇಕಾ, ಬೆಂಗಳೂರಿಗೆ ಸಪೋರ್ಟ್ ಮಾಡಬೇಕಾ ಅಂತ ಕೇಳ್ತಾರೆ. ನನಗೆ ಒಂದು ಸಖತ್ತಾದಂಥ ಇನ್ಸಿಡೆಂಟ್ ತುಂಬ ಇದಾವೆ, ಅದರಲ್ಲಿ ಒಂದು ಹೇಳ್ತೀನಿ ಪ್ರಿಯಾ, ಕೇಳಿದ್ರೆ ನೀವು ಏನಂತೀರೇನೋ. ಬಟ್ ಏನಂದ್ರೆ ಒಬ್ಬ ಚಿಕ್ಕ ಹುಡುಗ, ಪುಗ್ಗೆ ಮಾರುವಂತ ಹುಡುಗ, ಓಕೆ, ಬಲೂನ್ ಓಕೆನಾ, ಬಲೂನ್ ಮಾರುವಂತ ಹುಡುಗ ಇದೇ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ನಾನು ಹೋಗಿದ್ದೆ, ಮ್ಯಾಚ್ ಕವರೇಜ್ ಇತ್ತು ಅವತ್ತು, ಫ್ಯಾನ್ಸ್ ಅನ್ನೆಲ್ಲ ಮಾತಾಡ್ಸ್ಕೊಂಡು ಆ ವೈಬ್ ಹೇಗಿದೆ ಅಂತ ಒಂದಷ್ಟು ಏನು ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದು. ಆ ಸಂದರ್ಭದಲ್ಲಿ ಆ ಹುಡುಗ ಹೀಗೆ ಸಿಕ್ತಾ ನನ್ಗೆ, ಇವತ್ತೇನು RCB ಗೆಲ್ಲಲ್ಲ, ಚೆನ್ನೈ ಅಂತ ಹೇಳಿ ಹೋದ. ಬಿಕಾಸ್ ಅಂದ್ರೆ ನೀವು ಆಮೇಲೆ ನಾನು ಆಮೇಲೆ ಸ್ವಲ್ಪ ಮುಂದೆ ಹೋಗ್ತಿದಂಗೆ ಆತ ಹುಡುಗ ತಮಿಳಲ್ಲಿ ಮಾತಾಡ್ತಾ ಹೋಗೋದು ಗೊತ್ತಾಯ್ತು. ಸೊ ಇಲ್ಲೇ ನೀವು ನೋಡ್ಬೇಕು, ಏನಂದ್ರೆ ಇಷ್ಟು ಚಿಕ್ಕ ಹುಡುಗ, ಅವನಿಗೆ ಬೇರೆ ಇನ್ನೇನು ಬೇಡ, ಅವನ ಭಾಷೆ, ಅವನ ಪ್ಲೇಸು ಅದು ಇಂಪಾರ್ಟೆನ್ಸ್ ಅಲ್ವಾ. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು, ಕ್ರಿಕೆಟ್ ಬಗ್ಗೆ ಗಂಧ ಗಾಳಿ ಆತನಿಗಿಲ್ಲ, ಹುಡುಗನಿಗೆ ಕ್ರಿಕೆಟ್ ಅನ್ನೋದನ್ನ ಚೂರುಪಾರು ಗೊತ್ತು ಅನ್ಕೊಳ್ಳಿ. ಒಬ್ಬ ಹುಡುಗನ ಪ್ಲೇಯರ್ ಹೆಸರು ಕೂಡ ಆ ಹುಡುಗನಿಗೆ ಸ್ಪಷ್ಟವಾಗಿ ಪ್ರೊನೌನ್ಸ್ ಮಾಡಕ್ ಬರಲ್ಲ, ಅಂತವನಿಗೆ RCBಯ ಇದು ಏನು CSK ಒಂದು ಅಭಿಮಾನ ಇದೆ ಅಂತಂದ್ರೆ ನಾವ್ ಯಾಕೆ ಅಭಿಮಾನ ತೋರಿಸಬಾರ್ದು? ರೈಟಾ? ಅಷ್ಟೇ. ಎಕ್ಸಾಂಪಲ್ ಚೆನ್ನಾಗಿದೆ. ಇಲ್ಲ, ನಿಜವಾಗ್ಲೂ ಇದೊಂದು ಎಕ್ಸಾಂಪಲ್. ಅಂಡ್ ನಾವು ನನ್ನ ಬಗ್ಗೆ ಕೇಳಿದ್ರೆ ನಾನು ಅದಕ್ಕೋಸ್ಕರನೇ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ, ಈಗ ಕರ್ನಾಟಕ ಅಂತ ಹೆಸರಿಟ್ಬಿಟ್ರು ಎಲ್ಲರೂ ಸಪೋರ್ಟ್ ಮಾಡ್ಬಿಡ್ತೀರಾ ನೀವು ನಿಮ್ ಫೇವ್ರೇಟ್ ಪ್ಲೇಯರ್ ಅಂತ ಹೇಳಿ ಬೇರೆ ಸಪೋರ್ಟ್ ಮಾಡೋರೇ ಇದೀರಾ. ಇಟ್ಸ್ ಓಕೆ, ಅದು ನಿಮ್ ಇಷ್ಟ, ನಿಮ್ ಚಾಯ್ಸ್. ಎಸ್ ಜೋಯಲ್, ಇನ್ನೊಂದು ಕರೆ ಇದೆ, ನಿಸರ್ಗ ಹಾಸನಿಂದ ಕರೆ ಮಾಡ್ತಿದ್ದಾರೆ. ಹಾಯ್ ನಿಸರ್ಗ, ನಮಸ್ತೆ. ಹಾಯ್ ಮೇಡಮ್, ನಮಸ್ತೆ. ಹೇಗಿದ್ದೀರಾ ನಿಸರ್ಗ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು? ಸಖತ್ತಾಗಿದ್ದೀನಿ. ಆಕ್ಚುಲಿ ಸ್ಕ್ರೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆಗೆ ಇಬ್ರು ಮಾಡೆಲ್ ಇದ್ದಾರೆ, ಆಕ್ಚುಲಿ ನನ್ಗಿಂತ ಬ್ಯೂಟಿಫುಲ್ ಆಗಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಕಾಲ್ ಮಾಡಿದೆ. ಇನ್ಕ್ಲೂಡಿಂಗ್ ನಮ್ಮ ಕೋ ಆಂಕರ್ ಜೋಯಲ್ ಅವರು ಇದ್ದಾರೆ, ಅವ್ರಿಗೆ ತುಂಬಾ ಹರ್ಟ್ ಆಗುತ್ತೆ. ಇಲ್ಲ, 4 ಜನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಎಸ್ ನಿಸರ್ಗ, ಇವತ್ತು RCB ವರ್ಸಸ್ GT ಯಾವ್ದು ಗೆಲ್ಬಹುದು? ಆಬ್ವಿಯಸ್ಲಿ RCBನೇ ಮ್ಯಾಮ್. ನಾವು ಏನು ಫುಲ್ ನಮ್ಮ ಪರವಾಗಿದೆ ಅನ್ನುವಂಥದ್ದನ್ನ ನಾವು ಸಖತ್ ಫಾಲೋ ಮಾಡ್ಕೊಂಡು ಬಂದಿದ್ವಿ. ಸೊ ಇವತ್ತು ಕೂಡ ಅದೇ ಗೆಲ್ಲುತ್ತೆ. ಬಟ್ ಅದನ್ನ ಮತ್ತೆ ಕಳೆದ ವರ್ಷ ಏನಾಗಿತ್ತು ಅದೇ ತರ ಈ ವರ್ಷ ಸೆಲೆಬ್ರೇಷನ್ ಮಾಡಿದಕ್ಕೆ ನಾವು ಇವಾಗಿಂದನೇ ಪ್ರಿಪರೇಷನ್ ಮಾಡ್ಕೊಳ್ಳೋ ಲೆವೆಲ್ ನಾವು ನಮ್ಮ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದೀವಿ. ಈ ಸಲ RCBನೇ ಗೆಲ್ಲೋದು, RCB ಅದೇ ಗೆಲ್ಲೋದು ಅಂದ್ರೆ ಫುಲ್ ಜೋಶಲ್ಲಿ ಇದ್ದೀರಾ? ಜೋಶಲ್ಲಿ ಮಾತೇ ಬರ್ತಿಲ್ಲ. RCB ಅಂತಂದ್ರೆ ಎಲ್ರಿಗೂ ಜೋಶೆ. ಏನಂತೀರಾ? ಎಸ್ ನಿಸರ್ಗ ಶಮಿತಾ ಇದ್ದಾರೆ, ಇವತ್ತು ಮನೀಷಾ ಇದ್ದಾರೆ, ಜೋಯಲ್ ಇದ್ದಾರೆ. ನಿಮಗೆ ಏನೇ ಪ್ರಶ್ನೆ ಇದ್ರು ಅವ್ರನ್ನ ಕೇಳಬಹುದು. ನನ್ನ ಪ್ರಶ್ನೆ ಬಂದು ಜೋಯಲ್ ಅವ್ರಿಗೆ. ಅಂದ್ರೆ ಏನ್ ಗೊತ್ತಾ, ಇವಾಗ ಹೆಂಗ್ ಫೇಸ್ ಮಾಡ್ತಿದ್ದಾರೆ ಅಂತಂದ್ರೆ RCB GT ಅಂತ ಬಂದ್ರೆ ಎಲ್ರು ಹೇಳೋದು ಏನು ಸೂರ್ಯವಂಶಿ. ಸೊ ಅವ್ರದ್ದೇನಾದ್ರೂ ಎಫೆಕ್ಟ್ ಆಗ್ಬಹುದಾ ನಮ್ಮ ಟೀಮ್ಗೆ, ಅಂದ್ರೆ ಹೆಂಗೆ ಅಂತ? GTಲಿ ಮೇಡಮ್ ನಮ್ಗೆ ಶುಭ್ಮನ್ ಗಿಲ್ ಅವರಿದ್ದಾರೆ, ಹಾಗೆ ಸಾಯಿ ಸುದರ್ಶನ್ ಅವರಿದ್ದಾರೆ, ಅದು ಬಿಟ್ರೆ ಜೋಸ್ ಬಟ್ಲರ್ ಅವರು ಇದ್ದಾರೆ. ಈ ಮೂವರಿಂದ ನಮ್ಗೆ ಥ್ರೆಟ್ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಸೊ ಈ ಮೂವರನ್ನ ಬಹಳ ಬೇಗ ನಾವು ವಿಕೆಟ್ ಅನ್ನು ತಗೊಂಡ್ರೆ ಇವ್ರದ್ದು ನಿಜಕ್ಕೂ ಕೂಡ ಅದು RCB ಪ್ಲಸ್ ಆಗುತ್ತೆ. ಇನ್ ಕೇಸ್ ಅವ್ರದ್ದು ಫಸ್ಟ್ ಬ್ಯಾಟಿಂಗ್ ಆಯ್ತು ಅಂತಂದ್ರೆ. ಇನ್ನೇನು ಚೇಸಿಂಗ್ ಅಂದ್ರೂ ಕೂಡ ಈ 3 ಜನರನ್ನು ಮಾತ್ರ ಜಾಸ್ತಿ ಹೊತ್ತು ನಿಲ್ಲಕ್ ಬಿಡಬಾರ್ದು ಸ್ಕ್ರೀನ್ ನಲ್ಲಿ, ಆದಷ್ಟು ಬೇಗ ಕಳಿಸ್ತಾ ಇರ್ಬೇಕು ಅವ್ರನ್ನ. ಸೊ ಅದಕ್ಕಂತಾನೆ ನಮ್ಮ ಸ್ಪೆಷಲಿಸ್ಟ್ ಭುವನೇಶ್ವರ್ ಕುಮಾರ್ ಅವರು ಇದ್ದಾರೆ, ಸ್ವಿಂಗ್ ಮಾಸ್ಟರ್. ಸೊ ಅವರು ಪಕ್ಕಾ ಉರುಳಿಸ್ತಾರೆ ಬಿಡಿ, ತಲೆಗಿಡ್ಸ್ಕೊಬಿಡಿ ನೀವು.
ಹೌದು ಸರ್. ಅಂಡ್ ಆಕ್ಚುಲಿ ನಮ್ ಟೀಮ್ ಅಲ್ಲಿ ಹೆಂಗೆ ಅಂದ್ರೆ ಬೌಲಿಂಗ್ ಎಷ್ಟು ಸಪೋರ್ಟಿವ್ ಆಗಿದೆ, ಅದ್ರ ತಕ್ಕಂಗೆ ಬ್ಯಾಟಿಂಗ್ ಕೂಡ ಅಷ್ಟೇ ನೀಟ್ ಆಗಿದೆ. ಅಂಡ್ ಈ ವರ್ಷದ ಟೀಮ್ ಕೂಡ ಹಂಗೆ ಇದೆ. ಸೊ ಹಂಗಾಗಿ ಒಂಥರ ನಾವು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದೆ. ಲಾಸ್ಟ್ ಇಯರ್ ಅದು ಕಪ್ ಗೆದ್ಮೇಲಂತೂ ಇವಾಗಂತ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದೆ. ಅದೇ ಇವತ್ತು ಕೂಡ ನಾವು ಎಕ್ಸೈಟ್ ಆಗಿದ್ದೀವಿ ತುಂಬಾ ಇವತ್ತು ಮ್ಯಾಚ್ ನೋಡೋದಕ್ಕೆ. ಸೂಪರ್ ಮ್ಯಾಮ್. RCB ಫ್ಯಾನ್ಸ್ ಅಂದ್ರೆ ಆಲ್ಮೋಸ್ಟ್ ಹಂಗೇನೆ, ಯಾಕೆಂದ್ರೆ ಪ್ರತಿ ಮ್ಯಾಚಲ್ಲೂ ಎಕ್ಸೈಟ್ ಆಗಿರ್ತಾರೆ. ಅದರಲ್ಲೂ ಕೂಡ ಕ್ವಾಲಿಫೈಯರ್ 1 ಗೆದ್ರೆ ಫೈನಲ್ ಎಕ್ಸೈಟ್ಮೆಂಟ್ ಅಂತೂ ಡಬಲ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗುವಂತ ಚಾನ್ಸಸ್ ಅಂತೂ ಖಂಡಿತ ಇದೆ. ನಿಮ್ಗೆ ಯಾರು ಫೇವರೇಟ್ ಪ್ಲೇಯರ್ RCB-ಲಿ? ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ. ಓಕೆ, ಎಕ್ಸ್ಪೆಕ್ಟೆಡ್ ಆನ್ಸರ್. ಅದನ್ನು ಕೂಡ ಹೇಳಿ. ಅದೇ ವಿರಾಟ್ ಕೊಹ್ಲಿ. ಅದೇ ಹೆಂಗಂದ್ರೆ RCB ಅಂತ ಬಂದ ತಕ್ಷಣ ನನಗೆ ನೆನಪಾಗದೆ ವಿರಾಟ್ ಕೊಹ್ಲಿ. ಸೂಪರ್. ಹಂಗಾಗಿ ಒಂಥರ ಬ್ರಾಂಡ್ ಅಂಬಾಸಿಡರ್ ಫಾರ್ ದ ಎಂಟೈರ್ ಬ್ಯಾಂಗ್ಳೂರ್ ಟೀಮ್ ಖಂಡಿತ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ವೆಲ್ ಸೆಡ್. ಹೌದು ಖಂಡಿತ. ಅಂಡ್ ಇವಾಗ ನನ್ ಕ್ವಶನ್ ಒಂದು ಸವಿತಾ ಮೇಡಮ್ಗೆ. ಓಕೆ, ಹೆಂಗೆ ನಿಮ್ಗೆ ಏನನ್ಸುತ್ತೆ ನಾನು ಇವತ್ತಿನ ಮ್ಯಾಚ್ ಅಂಡ್ ಇವತ್ತಿನ ಮ್ಯಾಚ್ ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ನಿಸರ್ಗ ಕರೆ ಕಟ್ಟಾಯ್ತು ಅಂತ ಅನ್ಸುತ್ತೆ. ಮೇ ಬಿ ಇವತ್ತಿನ ಮ್ಯಾಚ್ ಹೆಂಗಿರ್ಬೋದು, ಯಾರು ಗೆಲ್ಬಹುದು ಅಂತ ನಿಮಗೆ ಪ್ರಶ್ನೆ ಕೇಳಕ್ ಹೊರಟಿದ್ರು ಅವರು. ಸೊ ಕಾಲ್ ಕಟ್ ಆಗಿದೆ. ಆಬ್ವಿಯಸ್ಲಿ ನಾವು ಇವಾಗ ಮ್ಯಾಚ್ ಹಂಗೆ ಹಿಂಗೆ ಅಂತ ಯೋಚನೆ ಮಾಡಬೇಡ. ಲೆಟ್ಸ್ ಬಿ ಪಾಸಿಟಿವ್. ಎಸ್, ಗೆಲ್ತಾರೆ ಅಷ್ಟೇ. ಅದೇ ಮೇನು, ಮೂಲ ಮಂತ್ರ ಅಂತಾರಲ್ಲ ಪ್ರಿಯ. ಹೌದು. ಅದರ್ವೈಸ್ ಥಿಂಕ್ ಮಾಡೋದೇ ಬೇಡ. ಗೆಲ್ತಾರೆ ಅಂತ ಪಾಸಿಟಿವ್ ಆಗಿರೋಣ. ಮ್ಯಾಚ್ ಮುಗಿದಂಗ ಏನೂ ಥಿಂಕ್ ಮಾಡಬೇಡ. ಅವ್ರು ಗೆಲ್ತಾರೆ ಆರಾಮಾಗಿ ಕುತ್ಕೊಂಡು ಮ್ಯಾಚ್ ವಾಚ್ ಮಾಡಿ ಅಷ್ಟೇ. ಎಸ್, RCB ಗಮನಿಸ್ತಾ ಹೋದ್ರೆ ನಮ್ಮ ಒಂದು ಏನು ಹಿಸ್ಟ್ರಿ ಏನಿದೆ RCBದು 11 ಬಾರಿ ಕ್ವಾಲಿಫೈ ಆಗಿದ್ದಾರೆ. ಕಳೆದ 6 ಸೀಸನ್ ಅಲ್ಲಿ 5ನೇ ಬಾರಿ ನಾವು ಕ್ವಾಲಿಫೈ ಆಗ್ತಾ ಇರೋದು. ಮೊದಲೊಂದು ಪ್ರಶ್ನೆ ಇರೋದು ಪ್ರಿಯಾ, RCB ಕ್ವಾಲಿಫೈ ಆಗಲ್ಲ ಅಥವಾ RCB ಬಾಟಮ್ ಅಲ್ಲಿ ಇರುತ್ತೆ ಅನ್ನೋದು. ಬಟ್ ಇತ್ತೀಚಿನ ವರ್ಷಗಳಲ್ಲಿ RCB ಬೌನ್ಸ್ ಬ್ಯಾಕ್ ಮಾಡಿರೋದು ನಾವು ಗಮನಿಸ್ತಾನೆ ಬರ್ತಿದ್ವಿ. ಅದರಲ್ಲೂ ಕೂಡ ಕಳೆದ ಬಾರಿ ಚಾಂಪಿಯನ್ ಆಗಿರೋದು ನಮ್ಗೆ ಸಖತ್ ಬೂಸ್ಟ್ ಕೊಟ್ಟಿರುವಂಥ ವಿಚಾರ. ಸೊ ಹೀಗಾಗಿ ಆಮೇಲೆ 3 ಸಾರಿ ಕಳೆದ ಸಾರಿನೂ ಸೇರಿಸಿದ್ರೆ 4 ಸಾರಿ ನಾವು ಫೈನಲ್ಗೆ ಹೋಗಿದ್ದು. ಬಟ್ ಲಾಸ್ಟ್ 3 ಸಾರಿ ನಾವು ಫೈನಲನ್ನು ಗೆಲ್ಲೋಕೆ ಆಗಿರಲಿಲ್ಲ. ಅಂತಿಮವಾಗಿ ಲಾಸ್ಟ್ ಇಯರ್ ಕಪ್ ಏನು ಕಪ್ ಬೇಕು ಅಂತ ಏನು ಆಸೆ ಪಟ್ಟಿದ್ವಿ, ಆ ಕಪ್ ಬರ ಅಂತ ಹೇಳ್ತಾರಲ್ಲ, ಅದನ್ನು ನೀಗಿಸಿದ್ವಿ. ಸೊ ಈ ಬಾರಿ ಗೆದ್ರೆ ಬ್ಯಾಕ್ ಟು ಬ್ಯಾಕ್ ಇತಿಹಾಸ ಅಂತೂ ಪಕ್ಕ.